ಅದು ದೇಶದಲ್ಲಿರೋ ಏಕೈಕ ಅರ್ಥಶಾಸ್ತ್ರ ವಿಶ್ವವಿದ್ಯಾನಿಲಯ. ಸ್ವತಃ ಪ್ರಧಾನಿ ಮೋದಿನೇ ಬಂದು ಉದ್ಘಾಟನೆ ಮಾಡಿದ ವಿವಿ ಅದು. 44 ಎಕರೆ ವಿಶಾಲ ಪ್ರದೇಶದಲ್ಲಿ ತನ್ನ ಕ್ಯಾಂಪಸ್ ಹೊಂದಿರೋ ವಿವಿಗೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಈ ಬಗ್ಗೆ ರಾಜ್ಯದ ಗಮನಕ್ಕೆ ತಂದ್ರು ನೋ ಯೂಸ್. ಹೀಗಾಗಿ ವಿವಿ ತನ್ನ ಆಸ್ತಿಗಳನ್ನ ಬಾಡಿಗೆಗೆ ನೀಡಿ ಆರ್ಥಿಕ ಸ್ಥಿತಿ ಸುಧಾರಿಸಿಕೊಳ್ತಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಅಂಬೇಡ್ಕರ್ ಅರ್ಥಶಾಸ್ತ್ರ ವಿವಿಗೆ ಅನುದಾನದ ಕೊರತೆ. ಅನುದಾನ ನೀಡಿ ಎಂದು ಪತ್ರ ಬರೆದ್ರು ನೋ ಯೂಸ್. ಗ್ಯಾರಂಟಿಗಳನ್ನ ಕೊಟ್ಟಿರೋ ಸರ್ಕಾರ ಶಿಕ್ಷಣದ ಗ್ಯಾರಂಟಿಯನ್ನ ಮರೆತಂತೆ ಕಾಣಿಸ್ತಿದೆ. 5 ಗ್ಯಾರಂಟಿಗಳಿಗೆ ಸಾವಿರಾರು ಕೋಟಿ ವ್ಯಯ ಮಾಡೋ ರಾಜ್ಯ ಸರ್ಕಾರ ಮಕ್ಕಳ ಭವಿಷ್ಯಕ್ಕೆ ಕೊಳ್ಳಿ ಇಡ್ತಿದ್ಯಾ ಅನ್ನೋ ಆತಂಕ ಇದೀಗ ಹುಟ್ಟಿಕೊಂಡಿದೆ. ದೇಶದಲ್ಲೇ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರುವ ಏಕೈಕ ಪ್ರತ್ಯೇಕ ವಿಶ್ವವಿದ್ಯಾನಿಲಯವನ್ನ 2022ರಲ್ಲಿ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಿದ್ರು. 2016-17ರಲ್ಲಿ ಆರಂಭವಾದ ವಿವಿ ಆರಂಭದಲ್ಲಿ ಬಾಡಿಗೆ ಕಟ್ಟಡದಲ್ಲಿ ತರಗತಿಗಳನ್ನ ನಡೆಸುತ್ತಿತ್ತು. ಅದಾದ ಬಳಿಕ ಬಿಜೆಪಿ ಸರ್ಕಾರ ಬಂದ ಮೇಲೆ ಜ್ಞಾನ ಭಾರತಿ ಕ್ಯಾಂಪಸ್ನಲ್ಲಿ 44 ಎಕರೆ ಜಾಗದಲ್ಲಿ ಬೃಹತ್ ಕಟ್ಟಡ ನಿರ್ಮಾಣ ಮಾಡಲಾಯಿತು. ಸ್ವತಃ ಪ್ರಧಾನಿ ಅವರಿಂದಲೇ ಅಂದು ಬಿಜೆಪಿ ನಾಯಕರು ಉದ್ಘಾಟನೆ ಮಾಡಿಸಿದ್ರು. 2019ರಲ್ಲಿ ವಾರ್ಷಿಕ 10 ಕೋಟಿ ಕೊಡ್ತೀವಿ ಅಂತ ಅಂದಿನ ಸರ್ಕಾರ ಹೇಳಿತಂತೆ. ನುಡಿದಂತೆ 5 ಕೋಟಿ ಕೊಟ್ಟಿದ್ದು ಬಿಟ್ರೆ ಉಳಿದಂತೆ ಅನುದಾನವನ್ನ ಕೊಟ್ಟೇ ಇಲ್ವಂತೆ. ಸದ್ಯ ವಿವಿಗೆ ಅಡ್ಮಿಷನ್ ಆಗ್ತಿರೋ ವಿದ್ಯಾರ್ಥಿಗಳಿಂದ ಹಾಗೂ ವಿವಿ ಕ್ಯಾಂಪಸ್ನಲ್ಲಿರೋ ಆಡಿಟೋರಿಯಂನಿಂದ ಬರುವ ಬಾಡಿಗೆಯಿಂದ ವಿವಿ ನಡೆಯುತ್ತಿದೆಯಂತೆ. ವಿವಿಗೆ ಅಗತ್ಯವಿರೋ ಅನುದಾನ ನೀಡಿ ಅಂತ ಪತ್ರ ಬರೆದ್ರು ಯಾವುದೇ ಪ್ರಯೋಜನವಾಗಿಲ್ವಂತೆ. ತುಂಬಾ ಯಾಕಂದ್ರೆ ನಮ್ದು ನೀವು ಹೇಳಿದಾಗೆ ಯೂನಿಟರಿ ಯೂನಿವರ್ಸಿಟಿ ಎಲ್ಲ ಒಪ್ಕೊಳ್ತೀನಿ ನಾನು. ನಮಗೆ ಈಗ ಬೋಧಕರ ನೇಮಕ ಆಗಿಲ್ಲ ಪರ್ಮನೆಂಟ್ ಆಗಿ, ಮತ್ತು ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್ ಅಂತ ಅವ್ರದ್ದು ನೇಮಕ ಆಗಿಲ್ಲ. ಹಾಗಾಗಿ ಅವರ ಸಂಬಳಕ್ಕೆ ಯಾವುದೇ ರೀತಿಯಾದಂಥ ಗ್ರ್ಯಾಂಟ್ ಸರ್ಕಾರದಿಂದ ಬರ್ತಾ ಇಲ್ಲ. ನಮ್ಮ ಆಂತರಿಕ ಸಂಪನ್ಮೂಲ ಏನಿದೆ ಒಂದು 3 ಕೋಟಿ ಒಳಗಡೆ ಕಳೆದ ನಾನು ಬಂದ ಮೇಲೆ ನೋಡಿದಾಗ ಅಷ್ಟೇ ನಮ್ಮ ಆಂತರಿಕ ಆದಾಯ. ಉಳಿದ ಎಲ್ಲ ಖರ್ಚುಗಳಿಗೆ ನಾವು ಸರ್ಕಾರದ ಸಹಾಯವನ್ನೇ ಎದುರು ನೋಡ್ತಾ ಇರ್ತಕ್ಕಂಥದ್ದು. ಈ ವಿಶ್ವವಿದ್ಯಾಲಯ ಪ್ರಾರಂಭದಲ್ಲಿ ಕಟ್ಟಡ ನಿರ್ಮಾಣದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಕೊಟ್ಟಂಥ ಗ್ರ್ಯಾಂಟು, ಅದು ಬಿಟ್ಟರೆ ನಂತರ ನಮಗೆ ಈ ಕಾರ್ಪಸ್ ಫಂಡ್ ಕೊಡ್ತೀವಿ ಅಂತ ಸರ್ಕಾರ ಹೇಳಿದರು. ಅದು ಇನ್ನೂ ಯಾವುದು ಬಿಡುಗಡೆ ಆಗಿಲ್ಲ ನಮಗೆ. ಸದ್ಯ ಆರ್ಥಿಕ ಸಂಕಷ್ಟದ ನಡುವೆನೆ ವಿವಿ ಇದೇ ತಿಂಗಳ 27ರಂದು ಘಟಿಕೋತ್ಸವ ಆಚರಿಸೋಕೆ ಮುಂದಾಗಿದೆ. ಅಂದಿನ ಕಾರ್ಯಕ್ರಮಕ್ಕೆ ರಾಜ್ಯಪಾಲರು, ಉನ್ನತ ಶಿಕ್ಷಣ ಸಚಿವರು ಆಗಮಿಸಲಿದ್ದು, ರಾಜ್ಯಪಾಲರಿಗೆ ಮತ್ತು ಸಚಿವರಿಗೆ ತಮ್ಮ ಆರ್ಥಿಕ ಸ್ಥಿತಿಯನ್ನ ಮನವರಿಕೆ ಮಾಡಿಕೊಡಲು ವಿವಿ ಮುಂದಾಗಿದೆ. ಅದೇನೇ ಇರಲಿ, ಪಂಚ ಗ್ಯಾರಂಟಿ ಕೊಟ್ಟಿರೋ ಸರ್ಕಾರ ಶಿಕ್ಷಣದ ಗ್ಯಾರಂಟಿ ಮರೆತಿರೋದಂತೂ ನಿಜಕ್ಕೂ ಬೇಸರದ ಸಂಗತಿ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.